ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ 244 ಗಳಿಕೆಯ ಒಟ್ಟು ಮೊತ್ತವು $30,149,500. ಅದೇ ಸಮಯದಲ್ಲಿ ಶುಗರ್ ಟ್ರಸ್ಟ್ ಎಂದು ಪ್ರಸಿದ್ಧವಾಗಿರುವ ಅಮೆರಿಕನ್ ಶುಗರ್ ರಿಫೈನಿಂಗ್ ಕಂಪನಿಯು $7,023,920 ಲಾಭಾಂಶವನ್ನು ತೆತ್ತಿದೆ. ಇದಲ್ಲದೆ ಷೇರುದಾರರಿಗೆ ಈ ಪಾವತಿಗಳ ಜೊತೆಗೆ ಟ್ರಸ್ಟ್ ಹೆಚ್ಚುವರಿ ಬೂರಾ ಸಕ್ಕರೆ ಇರುವುದಾಗಿ ತಿಳಿಸಿದೆ. ಹಣಕಾಸಿನ ಬಿಲ್ಲುಗಳ ಸ್ವೀಕೃತಿ ಮತ್ತು ನಗದು ಹಣದ ಮೊತ್ತ $30 ಮಿಲಿಯನ್ ಇರುತ್ತದೆ. ಅದೇ ಪತ್ರಿಕೆಯ ನಂತರದ ಸಂಪಾದಕೀಯದಲ್ಲಿ ಹೀಗೆ ತಿಳಿಸಿತು: ಬಹುಶಃ ವೈರ್ ನೈಲ್ ಟ್ರಸ್ಟ್ ಎಂಬ ಸಂಸ್ಥೆಯು ಜನರಿಂದ ಹಣವನ್ನು ಲೂಟಿ ಮಾಡುವ ಮತ್ತು ಸುಲಿಗೆ ಮಾಡುವ ಅಯೋಗ್ಯವಾಗಿ ಕ್ರೂರವಾದ ಸಂಯೋಜನೆಯಾಗಿ ಈ ದೇಶದಲ್ಲಿ ಉದ್ಭವಿಸಿದೆ. ಅದು ಕಾನೂನನ್ನು ದೂಷಿತಗೊಳಿಸಿತು, ಸ್ಪರ್ಧಿಗಳನ್ನು ಹಿಂಸೆಗೊಳಪಡಿಸಿ ನಾಶಪಡಿಸಿತು ಹಾಗೂ ವ್ಯಾಪಾರವನ್ನು ನಿರಂಕುಶ ಪ್ರಭುತ್ವದ ಅಧಿಕಾರದಿಂದ ಆಳಿತು. ಹಾಗೆ ಮಾಡಿದ ನಂತರ ಬೆಲೆಗಳನ್ನು 200ರಿಂದ 300ರವರೆಗೆ ಏರಿಸಿತು, ತನ್ನ ಸದಸ್ಯರ ಮಧ್ಯೆ ಮಿಲಿಯಾಂತರ ಹಣವನ್ನು ಹಂಚಿಕೊಂಡಿತು ಮತ್ತು ಖಂಡಿತವಾಗಿ ಅರಾಜಕತೆಯಲ್ಲ, ವಾಸ್ತವವಾಗಿ ಅರಾಜಕರು ಅಂತಹ ಕಳ್ಳತನವನ್ನು ಮತ್ತು ಕಾನೂನು ದೂಷಿಸುವವರನ್ನು ಪ್ರತಿಭಟಿಸುವವರಾಗಿರುವರು. ಹಾಗೆಂದು ಕನಿಷ್ಠ ಪಕ್ಷ ನ್ಯೂ ಜೆರ್ಸಿಯ ಮಿಸ್ಟರ್ ಎ. ಸಿ. ಫ್ರಾಸ್ಟ್ ಎಂಬಾತನು ನೈಲ್ ಟ್ರಸ್ಟ್ನ ಬಗ್ಗೆ ಆಲೋಚಿಸುತ್ತಾನೆ. ವರ್ಲ್ಡ್ ಪತ್ರಿಕೆಗೆ ಈ ಟ್ರಸ್ಟ್ನ ದೊಡ್ಡ ಪ್ರಮಾಣದ ಪಾತಕತೆಯ ಬಹಿರಂಗಪಡಿಸುವಿಕೆಯು ಜನತೆಯ ಅಸಂತೃಪ್ತಿಯ ಜ್ವಾಲೆಯನ್ನು ಹೆಚ್ಚಿಸುತ್ತದೆ. ಇದು ಒಂದು ಸರಿಯಾದ ಅಂಶವನ್ನು ತಲುಪಲು ಹವಣಿಸುತ್ತದೆ. ಕಾನೂನು ಬಾಹಿರ ಮತ್ತು ಹಣವನ್ನು ಲೂಟಿ ಮಾಡುವ ಟ್ರಸ್ಟ್ಗಳನ್ನು ಹತೋಟಿಯಲ್ಲಿಡಬೇಕು ಹಾಗೂ ಅವುಗಳನ್ನು ಪರಿಶೀಲನೆಗಿಡಬೇಕು ಹಾಗೂ ಅವರನ್ನು ಸಹಿಸಿಕೊಳ್ಳಬಾರದು, ಏಕೆಂದರೆ ಅವು ಜನತೆಯ ಅಸಂತೃಪ್ತಿಯ ಜ್ವಾಲೆಯನ್ನು ಹೆಚ್ಚಿಸುತ್ತದೆ. ಒಂದು ಕಡೆ ದೇಶದ ಜನರಿದ್ದಾರೆ, ಮತ್ತೊಂದು ಕಡೆ ಅಧಿಕಾರ ಪತ್ರವಿರುವ, ಅಂದರೆ ಲೈಸೆನ್ಸ್ಡ್, ಪರವಾನಗಿ ಪತ್ರವನ್ನು ಪಡೆದ ದರೋಡೆಕೋರರು ಟ್ರಸ್ಟ್ಗಳು. ಆದರೆ ಅವುಗಳನ್ನು ಮಾನ್ಯತೆ ಪಡೆದ ಅಥವಾ ಪ್ರತಿಭಟಿಸುವಂತಿಲ್ಲ ಅಥವಾ ಜನತೆಯ ಅಸಂತೃಪ್ತಿಯ ಜ್ವಾಲೆಯು ಟ್ರಸ್ಟ್ಗಳಿಗೆ ಮತ್ತಷ್ಟು ಬಿಗಡಾಯಿಸುತ್ತದೆ. ನಿರ್ಲಜ್ಜತೆ ಮತ್ತು ದುರಹಂಕಾರ ಇದಕ್ಕಿಂತಲೂ ಇನ್ನೂ ಬಿಗಡಾಯಿಸಬಹುದೇ? ಕಲ್ಲಿದ್ದಲಿನ ಉತ್ಪನ್ನದಲ್ಲಿ ಕೋಲ್ ಟ್ರಸ್ಟ್ ಈಗ ವರ್ಷಕ್ಕೆ $50 ಮಿಲಿಯನ್ ಅಂದರೆ $1.50 ಪ್ರತಿ ಟನ್ ಹೆಚ್ಚಿಸಿ ಜನರನ್ನು ಲೂಟಿ ಮಾಡುತ್ತಿದೆ. ರೆವರೆಂಡ್ ಡಾಕ್ಟರ್ ಪಾರ್ಹರ್ಸ್ಟ್ ಎಂಬಾತನು ಮತ್ತೊಂದು ದಿನ ತನ್ನ ಗೌರವವನ್ನು ಈ ವಿಶೇಷ ತಂಡಕ್ಕೆ ಸಲ್ಲಿಸುತ್ತಾ ಈ ಮಾತುಗಳನ್ನು ತೋರಿಸಿದನು: ಕೋಲ್ ನಿಗಮಗಳು ಅಥವಾ ಕೋಲ್ ಸಂಯೋಜನೆಗಳು ಅಥವಾ ಕೋಲ್ ಟ್ರಸ್ಟ್ಗಳು ತಮ್ಮ ಅಧಿಕಾರವನ್ನು ಬಡವರ ಹಣವನ್ನು ಆದಷ್ಟು ಧೈರ್ಯದಿಂದ ಬರಿದಾಗಿಸಿ ತಮ್ಮ ಸ್ವಂತ ಖಜಾನೆಗೆ ತುಂಬಿಸಲು ಉಪಯೋಗಿಸುವುದಾದರೆ, ಬಡವರನ್ನು ಇನ್ನೂ ಬಡತನಕ್ಕೆ ದೂಡಿ ಅವರಿಗೆ ಸೌಕರ್ಯವನ್ನು ಮೊಟಕಿಸಿ ಅವರ ಆರೋಗ್ಯ ಪ್ರವೃತ್ತಿಯನ್ನು ಮತ್ತು ಜೀವನವನ್ನು ದುರ್ಬಲಗೊಳಿಸುವುದಾದರೆ, ಅಂತಹ ನಿಗಮಗಳು ಕಳ್ಳತನ ಮತ್ತು ಕೊಲೆಯ ದೆವ್ವ ಹಿಡಿದವರಾಗಿದ್ದಾರೆ. ಪೊಸೆಸ್ಡ್ ಆಫ್ ದಿ ಡಿಮನ್ ಆಫ್ ಥೆಫ್ಟ್ ಅಂಡ್ ಮರ್ಡರ್. ಮತ್ತು ಇದು ಇದ್ದಲಿನ ವ್ಯಾಪಾರಿಗೆ ಮಾತ್ರ ಅನ್ವಯಿಸುವುದಿಲ್ಲ, ಬೇರೆಲ್ಲ ಸರಕುಗಳ ವ್ಯಾಪಾರಿಗಳಿಗೂ ಅನ್ವಯಿಸುತ್ತದೆ. ರೆವರೆಂಡ್ ಡಾಕ್ಟರ್ ಪರ್ಹರ್ಸ್ಟ್ ಎಂಬಾತನು ಅವರನ್ನು ಕಳ್ಳತನ ಮತ್ತು ಕೊಲೆಯ ದೆವ್ವ ಹಿಡಿದವರಾಗಿದ್ದಾರೆ ಎಂದು ಖಂಡಿಸುತ್ತಿರುವಾಗ, ಮತ್ತೊಬ್ಬ ವಾಷಿಂಗ್ಟನ್ ಡಿಸಿ ನ್ಯೂಯಾರ್ಕ್ನ ಬೋಧಕನಾದ ರೆವರೆಂಡ್ ಡಾಕ್ಟರ್ ಹೆಬರ್ ನ್ಯೂಟನ್ ಎಂಬಾತನು ವೆಲ್ವೆಟ್ ಬೋಧಕ ಪೀಠಗಳಿಗೂ ಮತ್ತು ಮಿಲಿಯಾಂತರಿ ಮಂದೆಗಳಿಗೂ ಟ್ರಸ್ಟ್ಗಳನ್ನು ಮತ್ತು ನಾಗರಿಕತೆಯ ಮುಂದುವರಿಯುವಿಕೆಗೆ ಅವಶ್ಯವಾದದ್ದು ಮತ್ತು ಪ್ರಯೋಜನಕಾರಿಯಾದದ್ದು ಎಂದು ಪ್ರಶಂಸಿಸಿದನು. ಉಕ್ಕಿನ ಹಳಿಗಳ ಬೆಲೆಯು ಪ್ರತಿ ಟನ್ಗೆ $25ನಿಂದ $17ಗೆ ದಿಢೀರನೆ ಇಳಿದುದನ್ನು ಕುರಿತಂತೆ ಅಲಿಘೆನಿ ಈವ್ನಿಂಗ್ ರೆಕಾರ್ಡ್ ತಿಳಿಸಿತು.